ಅಯ್ಯಪ್ಪ ಬ್ರೇಕ್ ಹಾಕಿದ್ ಬಸ್ತಿರ ಬೀಳ್ಬೇಡ್ವಾ? ಬ್ರೇಕ್ ಇದ್ರೆ ಅಲ್ವಾ ಹಾಕಕ್ಕೆ? ಎತ್ತು ನಿನ್ನ ಚಮಟೆ ಅಲ್ಲಿ ಬೇಕ್ರಿ ಕಾಣ್ತಿದ್ಯಲ್ಲ, ಹೋಗೋ 2 ಪೆಪ್ಪುಸಿ ತಗೊಂಡ್ ಬಾ. ಅವನೇನು ಸುಮ್ಮನೆ ಕೊಟ್ಬಿಡ್ತಾನ ಕಾಸು? ಅಯ್ಯ ನಿನ್ನ ಏನಿದು ಪರ್ಸು ಮತ್ ಹೋಗಿ ತಗೊಂಬಾ. ಇದನ್ನ ಇಲ್ಲ ಓಪನ್ ಮಾಡು ಅಂತೀಯ ನೀನು? ತೆಗಿಯೋ, ಎಷ್ಟಿದೆ ನೋಡೋಣ. ಪಾರ್ಟಿ ವೆಯ್ಟ್ ನೋಡ್ತಾ ಇದ್ರೆ ಇದ್ರಲ್ಲಿ ಪಕ್ಕ 10K. 10Kನ? ಹಂಗಂದ್ರೆ 10K ಅಂದ್ರೆ ಗೊತ್ತಿಲ್ವಾ? ದಂಡೆ 10K ಅಂದ್ರೆ ಗೊತ್ತಿಲ್ವಾ? ಅಯ್ಯ ನನ್ನ ಮಗನೇ, ಹೇಳ್ತೀನಿ 10K ಅಂದ್ರೆ 10,000 ಅಂತ ಅರ್ಥ. 10 ಇದೆ ಅಂತೇನೋ ಇದ್ರಲ್ಲಿ? ಪಕ್ಕ ಇದೆ. ಎಲ್ಲಿ ತೆಗಿ ನೋಡೋಣ. ಇರು ಯಾವಾಗ ನೋಡಿದ್ರು ಡೀಲ್ ಇಟ್ಕೊಂಬಂದಿದ್ ನಾನು ನಿಮ್ಗೆ ಎಷ್ಟು ಕೊಡೋಣ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅವಾಜ್ ಆಗ್ತಿದ್ದಲ್ಲ ಅಜ್ಜಿ. ಅವಳು ಮುಂದೆ ಹೋಗೋಣ, ಹೊಡ್ಕೊಂಬಂದಿರೋ ಮಾಲ್ನ ಅವಳು ಮುಂದೆ ತೋರ್ಸೋಣ, ಆಮೇಲೆ ನೋಡು ಅದ್ರ ಮಜಾನ. ಲೇ ಎಚಮ್ಟಿ, ಅದೆಲ್ಲ ಬೇಡ ಕಣೋ, ಹೋಗು ಪೆಪ್ಪುಸಿ ತಗೊಂಬಾ, ಕುಡ್ಕೊಂಡು ಹೋಗೋಣ. ಸುಮ್ನಿರಕ್ಕ, ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ, ಸ್ವಲ್ಪ ನಿಂಗೆ ಅದೇ ಇಲ್ಲ ಅಂತೀನಿ. ಇದು ಅಂದ್ರೆ ಗೊತ್ತು ಅಜ್ಜಿ ಮುಂದೆ ನಮ್ಮ ತಾಕತ್ ಏನು ಅಂತ ಗೊತ್ತಾಗದ್ ಬೇಡವಾ? ಸುಮ್ಮನೆ ಬಾ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಬಾ. ಲೇ ಈ ಸೈಕಲ್ನ ಎತ್ತಾಕೊಂಡೋಗ್ಬಿಡಮ್ಮ, ಬೇಕಾಗುತ್ತೆ. ಅಲ್ಲೋಡು, ಓನರು ಮೇಲ್ಗಡೆಯಲ್ಲೇ ನೋಡ್ತಾವನೆ, ಹಾಕ್ಕೊಂಡು ಗುಮ್ ಬಿಡ್ತಾನೆ, ಬಾ. ಹೌದಾ? ಹಾಂ, ಇಲ್ಲ ನಾವು ಕಂಬ್ಲಿ ಮನೆಗೆ ಬಂದಿದ್ದೀವಿ, ಇವತ್ತು ಮೀಟ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡೋಣ. ಹಾಂ ಓಕೆ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನು ಬೆಸ್ಟ್ರೆ, ನಿಮ್ಮ ಮೇಡಮ್ ಅವ್ರ ಸಮಾಧಾನ ಆದ್ರಾ? ನಂಗೆ ಗೊತ್ತೈತೆ, ಅವ್ರ ತವ ನೀವು ಮಾತಾಡಿದ್ರೇ ಅವ್ರ ಸಮಾಧಾನ ಆಗೋದು. ಹೆಂಗೆ ನಮ್ಮ ಹಳ್ಳಿ ಭಾಷೆ ಸೂಪರ್ ಅಲ್ಲ? ನಡಿ ಹೋಗೋಣ. ಎಲ್ಲಿಗೆ ಇಷ್ಟು ಬೇಗನಾ? ಕಂಬ್ಲಿಯಲ್ಲಿ ನಡಿ ಅಂದೆ. ಏನಾಯ್ತಣ್ಣ? ಕಂಬ್ಲಿ ಏನಂದ್ಲು? ಕಂಬ್ಲಿ ಏನಾಯ್ತು? ಅಣ್ಣ ಯಾಕೆ ಹೀಗಾಡ್ತಿದ್ದಾನೆ? ಇಬ್ರದು ಒಬ್ರಾದ್ಮೇಲೆ ಒಬ್ರು ಹೀಗಾಡ್ಬೇಕು ಅಂತ ಸರ್ದಿನ? ರಚನಾ, ಅವ್ರೇನು ಹೇಳಿಲ್ಲ. ನೀನ್ ಮೊದಲು ಈ ತರ ಕ್ವಶನ್ ಮಾಡೋದನ್ನ ನಿಲ್ಸು. ನಾನೇನ್ ನಿಮ್ನ ಅಪರಾಧಿಗಳು ಅನ್ನೋ ಹಾಗೆ ಕ್ವಶನ್ ಮಾಡ್ತಿಲ್ಲ ಅಣ್ಣ. ಇದ್ದಕ್ಕಿದ್ದಾಗೆ ಹೊರಡೋಣ ಅಂದ್ರೆ ಏನ್ ಅರ್ಥ? ಕಮಲಿ ಅವ್ರಿಗೆ ನನ್ನ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಈಗ್ಲಾದ್ರೂ ಬರ್ತೀಯಾ? ನಡಿ ಸುಮ್ಮನೆ ಬಾ ಅಂದೆ. ಸರ್, ರಚನಾ ಹೊಂಟ್ರಾ? ಏನಾಯ್ತು ಕಮ್ಲಿ? ಯಾಕೆ ಸಾರ್ ಮತ್ತೆ ರಚನಾ ಇಷ್ಟು ಬಿರ್ನ ಹೊಂಟೋದ್ರು? ಅಯ್ಯೋ ಏನಾಯ್ತವಿ? ಏನಾಯ್ತು ಕಮ್ಲಿ? ಹಿಂಗೆ ನನ್ನ ತೆಪ್ಪು ಕಣವಿ.
ನಾನು ಇಷ್ಟಪಟ್ಟವ್ರು ಯಾರು ನನ್ನ ಜೊತೆ ಇರಕ್ಕಿಲ್ಲ. ಅಳ್ಬೇಡ ಕಮ್ಲಿ, ಸಮಾಧಾನ ಮಾಡ್ಕೊ. ನೋಡೋ, ನೀನ್ ಹತ್ರ ನಂಗೂ ಅಳು ಬರ್ತೈತೆ. ದೇವ್ರೆ, ನಾನೊಬ್ಳು ಮನೆಗೆ ಬೀಗ ಹಾಕಿಲ್ಲ, ಹಂಗೆ ಹೋಗಿದ್ದೀನಿ. ಯಾರಾದರೂ ಕಳ್ಳರು ಬಂದು ಸಾಮಾನೆಲ್ಲ ಎತ್ಕೊಂಡು ಹೋಗಿದ್ದಿದ್ರೆ ಏನು ಗತಿ? ಅಯ್ಯೋ, ಒಂದೇ ಒಂದು ಬಕೆಟ್ ಸಿಕ್ತಲ್ಲಪ್ಪ. ಯಾಕ ಕಿವಿ ಕಿತ್ತೋ ಹಂಗೆ ಕಿರ್ಸ್ತ್ಯಾ? ನಮ್ಮ ದುಡ್ಡು ನಾವು ಹೊಡ್ಕೊಂಬಂದಿದ್ದೀವಿ, ಇಷ್ಟು ಬಿಲ್ಡಪ್ ಇಲ್ಲ ಅಂದ್ರೆ ಹೆಂಗಳ? ನನ್ನ ಮಗನೇ ಓವರಾಗಿ ಆಡ್ಬೇಡ, ಸುಮ್ಮನೆ ಪರ್ಸ್ನ ಅಜ್ಜಿ ಕೈಲಿ ಕೊಡು, ಅವಳೇ ನೋಡ್ಕೊಡ್ಲಿ. ಈ ಓಲ್ಡ್ ಲೇಡಿ ನೋಡ್ಬಿಟ್ಟು ಕೊಡ್ಬೇಕಾ? ಅದೇನೋ ಅಂತಾರಲ್ಲ, ಕೋದಂಡ್ರಾಮ ಕಷ್ಟಪಟ್ಟು ಕಾಯಿ ಕಿತ್ಕೊಂಡು ಬಂದ್ರೆ ಅದನ್ನ ಕೋತಿ ಕಿತ್ಕೊಂಡು ಹೋಯ್ತಂತೆ. ಯಾರನ್ನ ಕೋತಿ ಅಂತಿದ್ಯಾ? ನಿನ್ನಲ್ಲ ಅಜ್ಜಿ, ಕೋತಿ ಅಜ್ಜಿಗಂದೆ ಅಷ್ಟೇ. ಕೋತಿ ಅಜ್ಜಿಗ ಅನ್ಕ ಅನ್ಕ. ಅದ್ ಸರಿ, ಓಲ್ಡ್ ಲೇಡಿ ಪಾತ್ರೆಗಳೆಲ್ಲ ಡಮಾರ್ ಡಿಮೀರ್ ಅಂತ ಸೌಂಡ್ ಮಾಡ್ತಿತ್ತಲ್ಲ, ಯಾವ ಛತ್ರದಿಂದ ಎತ್ತಾಕೊಂಬಂದು? ಏಯ್, ಏನಾಯ್ತು ಇವನಿಗೆ? ಪಿಸ್ತ ಸುತ್ತಾಡಿ ಪಿತ್ತ ನೆತ್ತಿಗೇರಿದ್ಯಾ? ಲೇ ಆಫ್ ಬಾಯ್ಲು, ಪರ್ಸ್ ಅಜ್ಜಿಗೆ ಕೊಡು. ಅಂದ್ರೆ ಇವತ್ತಿನ ಭೇಟಿ ಆಯ್ತು. ದೇವ್ರ ಕಂಡ್ಬಿಟ್ಟು ನೋಡ್ಬಿಟ್ಟ. ನಾನು ಎಲ್ಲಿ ನೀವು ಬರೀ ಕೈಲಿ ಬರ್ತೀರೋ ಅಂದ್ಕೊಂಡ್ಬಿಟ್ಟಿದ್ದೆ. ಬೇಬಿ, ಎಲ್ಲಿ ಹೋಗಿದ್ದೆ ನೀನು? ಅಲ್ಲ, ನಿಮ್ಮಮ್ಮ ನನ್ನ ಜೊತೆ ಇರೋವಾಗ ಇನ್ನೊಂದೆರಡು ದಿನ ನೀನು ಇಲ್ಲೇ ಇರು. ಅವಳು ಏನೇನೋ ಪ್ರಶ್ನೆ ಕೇಳಿದಾಗ ನಾನು ಏನೋ ಗೊತ್ತಿಲ್ಲದೆ ಸುಮ್ಮನೆ ಬೆಬೆ ಬೆಬೆ ಅನ್ಬೇಕಾಗತ್ತೆ. ಯಾಕೆ ಬೇಬಿ ಒಂಥರ ಇದೆಯಾ? ಶರಪ್ಪ ಅಮ್ಮಮ್ಮ, ನನ್ನ ಮುಂದೆ ಒಂಥರ ಆಡೋದು, ಆಮೇಲೆ ನನಗೆ ಉಲ್ಟಾ ಹೊಡಿಯೋದು. ನಾನು ಯಾವಾಗ ಬೇಬಿ ಉಲ್ಟಾ ಹೊಡೆದೆ? ಇಷ್ಟೊತ್ತು ನನ್ನ ಹತ್ರ ಚೆನ್ನಾಗೇ ಇದ್ದೆ, ಇದ್ಯಾಕೆ ಇದ್ದಕ್ಕಿದ್ದ ಹಾಗೆ ದಿಢೀರಂತ? ನೀವಲ್ಲ ಅಮ್ಮಮ್ಮ, ಅವರು. ಅವರಾ? ಯಾರು? ತಾರಾ ಆಂಟಿ. ನಾನು ಈಗಲೇ ಕೇಳ್ತೀನಿ. ಬೇಬಿ, ನೀನೀಗ ತಾರಾ ಹತ್ರ ಮಾತಾಡ್ತಿದ್ಯಾ ಅಲ್ವಾ? ಇಷ್ಟು ಕೋಪದಲ್ಲಿ ಮಾತಾಡಬೇಡ ಪ್ಲೀಸ್, ಕಾಮ್ ಡೌನ್. ಹಲೋ ತಾರಾ ಆಂಟಿ. ಯಾನಿಕಾ, ಯಾಕೆ ಹೀಗೆ ನಡ್ಕೋತಿದ್ದೀರಾ ಆಂಟಿ? ನೀವು ನನ್ನ ಹತ್ರ ಅವರಿಬ್ರನ್ನ ದೂರ ಮಾಡಿ ಅಂತ ಹೇಳಿ ಈಗ ಆ ಕಮಲಿಗೋಸ್ಕರ ತಿಂಡಿ ಮಾಡಿ ಕಳ್ಸಿದ್ದೀರಾ. ಹೇ ಅನಿಕಾ, ನೀವು ಹೀಗೆ ಮಾಡ್ತೀರಾ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿಲ್ಲ. ಆ ಕೆಸ್ರಿನ್ ಕಮಲಿ ಮೇಲೆ ನಿಮಗೂ ಸಿಂಪತಿ ಇದೆ ಅಂತ ಆಯ್ತಲ್ಲ. ನನ್ನ ಹತ್ರ ನಾಟಕ ಮಾಡ್ತಿದ್ದೀರಲ್ಲ ಆಂಟಿ. ಡೌನ್ ಪ್ಲೀಸ್. ಅನಿಕಾ, ನಾನು ಹೇಳೋದನ್ನ ಮೊದಲು ಕೇಳು, ಕೂಗಾಡ್ಬೇಡ. ನಿಜ ಹೇಳಿ ಆಂಟಿ, ನೀವು ಅವ್ರ ಜೊತೆ ಸೀಕ್ರೆಟ್ ಆಗಿ ಸೇರ್ಕೊಂಡು ನನ್ನನ್ನೇ ಜೋಕರ್ ಮಾಡ್ತಿಲ್ಲ ತಾನೆ? ಮುಗಿಸ್ದಾ? ಈಗ ನಾನು ಮಾತಾಡ್ಬೋದಾ? ನಾನು ಆಗ್ಲೇ ಹೇಳಿದ್ನಲ್ಲ, ಈ ವಿಷಯದಲ್ಲಿ ನನ್ನ ಮಗನ ನಾನು ಎದುರಾಕೊಳ್ಳೋಕ್ಕಾಗಲ್ಲ ಅಂತ. ಅವನಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು ಅಂದರೆ ನಾನು ಇಂಥದ್ದನ್ನೆಲ್ಲ ಮಾಡಲೇಬೇಕು. ಇಲ್ಲ ಅಂದ್ರೆ ನಾನು ನನ್ನ ಮಗನ ಕಳ್ಕೊತೀನಿ ಅಷ್ಟೇ. ಅದಕ್ಕೆ ನಾನು ಹೀಗೆಲ್ಲ ಮಾಡ್ತಾ ಇರೋದು. ಈಗ ಋಷಿ ಎಲ್ಲಿದ್ದಾನೆ? ಇನ್ನೆಲ್ಲಿ? ನೀವ್ ಕೊಟ್ಟಿರೋ ಬಾಕ್ಸ್ನ ಕಮಲಿ ಕೊಡೋ ನೆಪದಲ್ಲಿ ಇಬ್ರು ರೊಮ್ಯಾನ್ಸ್ ಮಾಡ್ತಿದ್ದಾನೆ.
ಡಬಲ್ ಗೇಮ್ ಮಾಡ್ತಿದ್ದಾಳಾ? ನೋ ಅಮ್ಮಮ್ಮ, ಅವ್ರಿಗೆ ಋಷಿ ಮೇಲಿರೋ ಕನ್ಸನಲ್ಲಿ ಬಾಕ್ಸ್ ಕಳ್ಸಿದ್ದಾರೆ. ಅದು ನನಗೆ ಉಲ್ಟಾ ಹೊಡೆದಿದೆ ಅಷ್ಟೇ. ನೋ ನೋ ನೋ, ನಾನು ಬಂದಿರೋದು ಯಾಕೆ? ಹಾಗೆಲ್ಲ ಆಗಬಾರ್ದು. ನಡಿ, ಅದೇನು ಅಂತ ವಿಚಾರಿಸ್ಕೊಳ್ಳೋಣ. ಕಂದ ಮುದ್ದು ವೇಟ್ 2 steps ಬ್ಯಾಕ್. ಓಲ್ಡ್ ಲೇಡಿ, ಗಣಪತಿನ ಕದ್ಕೊಂಡ್ಬಂದು ಶೇರ್ ಕೇಳಿದ್ಕೆ ಈ ಬಬ್ಬರ್ ಶೇರ್ಗೆ ಏನಂದೆ ನೀನು? ಬಂದ್ಬಿಡು, ಡೀಲ್ ಒಪ್ಕೊಂಡಿದ್ದು ನಾನು ಅಂದೆ ತಾನೇ? ಐ ಕರೆಕ್ಟ್. ಇವತ್ತು ನಾನು ಅದನ್ನೇ ಹೇಳ್ತಿದ್ದೀನಿ. ಈ ಪರ್ಸ್ನ ಹೊಡೆದಿದ್ದು ನಾವು, ಇದರಲ್ಲಿರೋ ದುಡ್ಡು ನನಗೆ ಸೇರಬೇಕು. ಏನೇ ಇದು? ಅಯ್ಯೋ ಅಜ್ಜಿ, ಪರ್ಸ್ ಹೊಡ್ದಾಗಿಂದ ಪಾಗಲ್ ಆಗ್ಬಿಟ್ಟವನೆ. ಹಂಗ ಏಯ್ ಪರ್ಸ್ ಕೊಡ, ಅದೆಷ್ಟೈತೆ ನೋಡೋಣ. ಆ ಬೈಲು ಹಾಫ್ ಬೈಲು ಅಂತ ಕರೆದು ನನ್ಗೆ ಹಾಫ್ ದುಡ್ಡು ಕೊಡದೆ ಎಲ್ಲ ನೀನೇ ಲಪ್ಟಾಯಿಸ್ತಿದ್ದೆ ಅಲ್ವಾ? ಇವತ್ತು ಈ ದುಡ್ಡೆಲ್ಲ ನನಗೆ. ಏನ? ಐ ಮೀನ್ ನನಗೆ, ಅಂಬಿ ಅಕ್ಕನಿಗೆ. ಅದ್ರಲ್ಲಿ ಎಷ್ಟಿದೆ ಅಂತ ನೋಡ್ತೀನಿ. ಕೊಡೋ ಆ ಬೈಲು. ವೆಯ್ಟ್ ನೋಡ್ತಿದ್ರೆ 10K ಪಕ್ಕ. ಅಂದ್ರೆ ಅಜ್ಜಿ ಮೊಮ್ಮಗಳು ಒಂದೇ ತಕ್ಕಡಿನ. ಅಜ್ಜಿ 10K ಅಂದ್ರೆ 10,000. ಯಾಕೋ ಪರ್ಸಲ್ಲಿ ಏನಿದೆಯೋ? ಯಾಕೋ ಹೇಳ್ತಾ ಇದೀಯ ನೀನು? One, two, three, four. Bakra, bakra. Feel the rhythm through your mind. Check ಅಕ್ಕ 10K ಇಲ್ಲ, 10 rupees ಅಷ್ಟೇ ಇರೋದು. ಅಯ್ಯೋ ಚಿಲ್ಡ್ರೆ. ಓಹೋ, ಇವಳೇನ್ ಬೇಬಿ ಅಳೋ ಡ್ರಾಮಾ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲಿ ರಿಷಿನೇ ಕಾಣಿಸ್ತಾ ಇಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಮ್ಮಮ್ಮ. ಏಯ್ ರಿಷಿ ಎಲ್ಲೇ? ರಿಷಿ ಎಲ್ಲಿ ಅಂತ ಕೇಳ್ತಿದ್ರೆ ಇಲ್ಲಿಲ್ಲ ಅಂದ್ರೆ ಕಣ್ ಕಾಣಕ್ಕಿಲ್ವಾ? ಅವ್ರವ್ರ ಮನೆಗೆ ಹೋದ್ರು. ಮನೆಗೆ ಹೋದ್ನಾ? ಇವಳು ಅಳ್ತಾ ನಿಂತಿದ್ದಾಳೆ ಅಂದ್ರೆ ಅಮ್ಮಮ್ಮ ಇವರಿಬ್ರು ಏನೋ ಜಗಳ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ವಾರೇ ವಾ, ನಾನು ಏನು ಮಾಡ್ದೇನೆ ರಿಷಿ ನಿನ್ ಮೇಲ್ ಕೋಪ ಮಾಡ್ಕೊಂಡು ಹೊರಟೋದ್ನಾ? ಶಬ್ಬಾಷ್ ಕಮ್ಲಿ, ಹೊಡಿ ಹ್ಯಾಂಡು. ಅನಿಕಾ, ನೀನೇನು ಹೇಳ್ದೋ ಅದನ್ನೆಲ್ಲ ನಾನು ಮಾಡ್ತೀವಿ. ಈಗಲಾದ್ರೂ ಅಪ್ಪ ಹಿಂಗೆ ಮಾತ್ರ ಕೊಡೋದನ್ನ ನಿಲ್ಸು. ಅಮ್ಮಮ್ಮ ಏನಂದೆ? ರಿಪೀಟ್. ಅಜ್ಜಿ ತಾತ ಹಿಂಗೆ ನೋವಾಗಂಗೆ ನಡ್ಕೋಬೇಡ. ಅಪ್ಪ ಹಿಂಗೆ ಮಾತ್ರ ಕೊಡ್ಬೇಡ. ಎಲ್ಲರೂ ಚೆಂದಾಗಿರ್ಬೇಕು ಅನಿಕಾ, ಪ್ಲೀಸ್. ಅಮ್ಮಮ್ಮ ಆಲ್ಮೋಸ್ಟ್ ದೇವ್ರ ಹತ್ರ ಬೇಡ್ಕೊಳ್ಳೋ ಹಾಗೆ ಬೇಡ್ಕೋತಿದ್ದಲ್ಲ. कभी कभी ऐसा लगता है कि अपन ही भगवान है.
ಏ ಕಮಲಿ, ಇದೇ ಫೀಲಲ್ಲಿ ನನ್ನ ಕಾಲಿಟ್ಕೊಂಡು ಕೇಳೆ, ವರ ಕೊಟ್ಟರೂ ಕೊಡ್ಬೋದು. ಕಮ್ಲಿ ನಿಲ್ಸವಿ, ಹೊಸಿ ಜಾಗ ಕೊಟ್ರೆ ಏಟ್ ಅಹಂಕಾರ ತೋರಿಸ್ತಾಳೆ, ನೀನು ಅವಳು ಕಾಲಕ್ಕೆ ಬೀಳ್ತೀಯಾ? ವರ ಬೇಕು ಅಂದರೆ ಕಾಲಿಗೆ ಬೀಳಲೇಬೇಕು. ಬೇಡ ಕಮ್ಲಿ, ನನ್ನ ಮಾತು ಕೇಳು. ಏ ಅಂಬಿ, ಅದೇನದು ಬಾವಿ ಒಳಗಡೆ ಬೋಗ್ ನೋಡ್ದಂಗೆ ನೋಡ್ತಿದ್ಯಾ? ಎಷ್ಟು ನಡೆದ್ರೆ ಅಷ್ಟೇ. ಎಲ್ಲ ನಿಂದು ಟೆನ್ಕೆ. ಅದು ಇದ್ರಲ್ಲೇ ಕಾಸು. ಏ ಫಿಡ್ಸ್ಕಿಸ್ ಬಂದ್ಬಿಟ್ಟಾತು, ಹುಷಾರು. ಅವ್ನು ಯಾವನೋ ನಿನ್ನಂತವನು ಮಗ ಹುಟ್ಟಕ್ ಮುಂಚೆನೆ ಮೊಣೆಕೊಂಟ ಅಂತ ಹೆಸರಿಟ್ನಂತೆ. ಅಮ್ಮ ಮಣಿಕಂಠ, ನನ್ನ ಪರ್ಸು ಟೆನ್ಗೆ. ಈ ನನ್ನ ಮಗನ್ ಕರ್ಕೊಂಡೋಗಿ ಚೆನ್ನಾಗಿ ಅಳ್ಳಣೆ ಮೆತ್ತಿ ಮಲಗಿಸು, ಇಲ್ಲ ಅಂದ್ರೆ ಟೆನ್ಕೆ ಮಣಿ ಅಂತಾನೆ ಇರ್ತಾನೆ. ನನ್ನ ಮಗ ಅಜ್ಜಿ ಇವನು ಅಲ್ಲೇ ಪರ್ಸೆಗ್ ನೋಡೋ ಅಂದೆ, ಗತ್ತು ತಾಕತ್ತು ಅಂತೆಲ್ಲ ಮಾತಾಡ್ದ. ಒಂದ್ ಕೂಲ್ ಡ್ರಿಂಕ್ಸ್ ಕೊಡ್ಸೋ ಅಂದ್ರೆ ಗಂಟ್ಲು ಒಣಗೋಗೋ ಗಂಟ ಭಾಷಣ ಬಿದ್ದ. ಟಿಕೆಟ್ ನನ್ನ ಮಗನೇ. ಇದ್ರಲ್ಲೂ ಟೆನಿಕೆ ಅಂತ ಬೇರೆ ಬಿಲ್ಡಪ್. ಅನಿಕಾ, ದಯವಿಟ್ಟು ಅವ್ರಿಗೇನು ಮಾಡ್ಬೇಡ ಅನಿಕಾ. ಏ ಕಮ್ ಆನ್, ಡೈಲಾಗ್ನ ಬ್ರೇಕ್ ಮಾಡಬೇಡ, ಮೊದಲಿಂದ ಬೇಡ್ಕೊ. ಕಮಲಿ ಬ್ಯಾಡ, ಅವಳ ಮಾತು ಕೇಳಕ್ ಹೋಗ್ಬೇಡ. ನೀನು ಹೇಳಿದ್ದನ್ನೆಲ್ಲ ಮಾಡ್ತೀವಿ ಅನಿಕಾ. ಅಜ್ಜಿ ತಾತ ಹಿಂಗೆ ನೋವು ಮಾಡಬೇಡ, ಅಪ್ಪ ಹಿಂಗೆ ಮಾತ್ರ ಕೊಡ್ಬೇಡ ಕಣವಿ. ಇದೆರಡು ಮಾತ್ರನಾ? ರಿಷಿ ಬಗ್ಗೆ ಏನು ಹೇಳಿಲ್ಲ. ದಟ್ಸ್ ವೆರಿ ಇಂಪಾರ್ಟೆಂಟ್ ಕಮ್ಲಿ. ಕಮಾನ್ ಕಮಾನ್ ಕಮಾನ್, ಹೇಳು ಹೇಳು ಹೇಳು. ನನ್ನ ಸರಿದರೂ ದೂರ ಆಯ್ತೀನಿ. ಬಾದಾರು, ಹಲೋ. ಈ ಎಕ್ಸ್ಪೀರಿಯನ್ಸ್ ಮುಂದೆ ತಟ್ಕೊಂಡು ಬಿಲ್ಡಪ್ ತೋರಿಸ್ಬಾರ್ದು ಮರಿ. ನಿನ್ನ ಪರ್ಸು, ನಿನ್ನ ದುಡ್ಡನ್ನ ನಂಬ್ಕೊಂಡಿದ್ರೆ ನಮ್ಮ ಮೊಟ್ಟೆಗೆ ಇವತ್ತು ತಣ್ಣೀರ್ ಬಟ್ಟೆನೆ ಹಾಕೋಬೇಕಿತ್ತು. ಅವೆಲ್ಲ ಏನೋ ಕೇಳ್ದಲ್ಲ ಅಜ್ಜಿ, ಅದೇನು ಪಾತ್ರೆ ಎಲ್ಲ ಸೌಂಡ್ ಮಾಡ್ತಾ ಇತ್ತು ಅಂತ. ಇವತ್ತು ಈ ಪಾತ್ರೆಗಳೇ ನಮಗೆ ಉಣ್ಣಕ್ಕೆ ಕೊಡ್ತಾ ಇರೋದು, ಅರ್ಥ ಆಯ್ತಾ? ಮಾಡಿಟ್ಟಿರ್ತೀನಿ, ಚೆನ್ನಾಗಿಡ್ಸು. ಇಷ್ಟಕ್ಕೆ ನಿನ್ ಊಟ. ಏನೋ ಒಂದ್ಸಲ ಮಿಸ್ ಆಗೋಯ್ತಪ್ಪ. ಅದಕ್ಕೆ ಯಾಕೆ ಒಳ್ಳೆ ದೆವ್ವ ಬಂದವ್ರಂಗೆ ನೋಡ್ತಾ ಇದ್ಯಾ? ಒಂದ್ಸಲ ನನ್ನ ಮಗನೇ, ಒಂದ್ಸಲ ವರ್ಕೌಟ್ ಆಗೋ ಪ್ಲಾನೇ ಇಲ್ವಲ್ಲೋ. ಅಕ್ಕ, ನೆಕ್ಸ್ಟ್ ಟೈಮು 20ಕ್ಕೆ 100% ಫಿಕ್ಸ್. 20ಕ್ಕೆ. ಅಜಯ್, ಊಟ ರೆಡಿ ಆಯ್ತಾ? ಹೋಗೋಗು, ಅದಕ್ಕೆ ಲಾಯಕ್ಕು ನೀನು. ಅಂಬಿ ಅಣ್ಣ,
ನೀವು ಕರೆಕ್ಟು. ನೋ ವೇ, ಚಾನ್ಸೇ ಇಲ್ಲ. ಈ ನನ್ನ ಮಗನ ನಂಬ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಥು.